ಅಂದುಕೊಂಡಂತೆ ಆಗಿದ್ರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಇವತ್ತು ಖುಷಿಯಿಂದ ತೇಲಾಡಬೇಕಿತ್ತು. ಅಭಿಮಾನಿಗಳ ಜೊತೆ ಚಿತ್ರಮಂದಿರದಲ್ಲಿ ಕುಣಿದು ಕುಪ್ಪಳಿಸಬೇಕಿತ್ತು. ಆದರೆ ಈಗ ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಖಾಕಿ ಕಸ್ಟಡಿ ಪಾಲಾಗಿದ್ದಾರೆ. ಇದೀಗ ಸಂತ್ರಸ್ತೆ ಹೇಳಿಕೆ ಹತ್ತಾರು ಪ್ರಶ್ನೆಗಳನ್ನು ಎಬ್ಬಿಸಿದೆ. ಇವತ್ತು ಚೊಚ್ಚಲ ಸಿನಿಮಾ ರಿಲೀಸ್ ಆಗಿದೆ. ಅಂದುಕೊಂಡಂತೆ ಆಗಿದ್ರೆ ಥಿಯೇಟರ್ನಲ್ಲಿ ಅಭಿಮಾನಿಗಳ ಜೊತೆ ನಟ ಮಡೆನೂರು ಮನು ಇವತ್ತು ಕುಣಿದು ಕುಪ್ಪಳಿಸಬೇಕಿತ್ತು. ಆದ್ರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮನು ವಿರುದ್ಧ ಸಹ ನಟಿ ಅತ್ಯಾಚಾರ ಆರೋಪ ಮಾಡ್ತಿದ್ದಂತೆ ಮನು ಅರೆಸ್ಟ್ ಆಗಿದ್ದಾರೆ. ಮನು ಅವರನ್ನ 2 ದಿನಗಳ ಕಾಲ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ವಶಕ್ಕೆ ಕೋರ್ಟ್ ನೀಡಿದೆ. ಅತ್ತ ಮನುವನ್ನ ಪೊಲೀಸರು ವಿಚಾರಣೆ ಮಾಡ್ತಿದ್ರೆ ಇತ್ತ ಪ್ರಕರಣ ಅನೇಕ ರೂಪ ಪಡೆದುಕೊಳ್ತಿದೆ. ವಿಡಿಯೋದಲ್ಲೇ ಒಂದು ಮಾತು, ಕ್ಯಾಮೆರಾ ಮುಂದೆ ಮತ್ತೊಂದು ಮಾತು. ಸಂತ್ರಸ್ತೆಯ ವಿಭಿನ್ನ ಹೇಳಿಕೆ, ಹೊರಬಿತ್ತು ಸಂಧಾನದ ವೇಳೆ ಮನು ಕೊಟ್ಟ ಭರವಸೆ. ಅಂದಹಾಗೆ ಮಡೆನೂರು ಮನು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದು 2 ಬಾರಿ ಗರ್ಭಪಾತವನ್ನು ಮಾಡಿಸಿದ್ದಾನೆಂದು ಸಂತ್ರಸ್ತೆ ನಟಿ ಆರೋಪಿಸಿದ್ದು. ಆದರೆ ಇವತ್ತು ವಿಡಿಯೋವೊಂದರಲ್ಲಿ ಉಲ್ಟಾ ಹೊಡೆದಿದ್ಲು. ನನ್ನ ಮನು ನಡುವೆ ಒಂದಷ್ಟು ಜಗಳ ಇತ್ತು, ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ದಾಳೆ. ಅಲ್ಲದೆ ನಾನು ಸತ್ರೆ ಯಾರು ಕಾರಣರಲ್ಲ, ನನ್ನ ಸ್ವಂತ ನಿರ್ಧಾರ ಅಂತ ಬಾಂಬ್ ಸಿಡಿಸಿದ್ಲು. ನಡುವೆ ಒಂದಷ್ಟು ಗೊಂದಲಗಳಿತ್ತು. ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾವು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು. ಸೊ ಮೆಸೇಜ್ ಮಾಡಿದ್ದು ತಪ್ಪು. ನನ್ನದೇನಿದ್ರು ಅವನ ಮಧ್ಯನೇ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ. ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು. ಎಲ್ಲ ಕೂತು ಅವರು ಒಬ್ಬರು ಲಾಯರ್ನ ಕರೆಸಿ ನಮಗೆ ನಮ್ಮ ತಪ್ಪುಗಳನ್ನ ಅರ್ಥ ಮಾಡಿಸಿದ್ರು. ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರ. ಮನುನೇ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ತಂಡ ಆಗಲಿ, ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ. ಹಾಗೆ ಕುಲದಲ್ಲಿ ಕಿಲಿ ಯಾವುದೋ ಸಿನಿಮಾಗೆ ಒಳ್ಳೆಯದಾಗಿ. ಇಷ್ಟೇ ಅಲ್ಲ, ನಟ ಅಪ್ಪಣ್ಣ ಕೂಡ ನನಗೆ ಟಾರ್ಚರ್ ಕೊಡ್ತಿದ್ದಾನೆ ಅಂತ ನಟಿ ಆರೋಪಿಸಿದ್ದು. ಇದಕ್ಕೆ ತಿರುಗೇಟು ನೀಡಿದ ಅಪ್ಪಣ್ಣ, ನಾನು 2 ವರ್ಷದಿಂದ ಅವರ ಸಂಪರ್ಕದಲ್ಲಿ ಇದ್ದದ್ದು ಅಷ್ಟಕ್ಕಷ್ಟೇ. ತಮ್ಮ ಸ್ವಾರ್ಥಕ್ಕಾಗಿ ಬೇರೆ ಯಾರನ್ನು ಬಲಿ ಕೊಡಬಾರದು ಅಂತ ಖಡಕ್ ಆಗಿ ಕಿಡಿಕಾರಿದ್ದಾರೆ. ಹಾಯ್ ಫ್ರೆಂಡ್ಸ್, ಮಾತಾಡ್ತಿರೋದು ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ ದುರ್ಗ ಅಂತ ಒಬ್ಬ ಇದೆಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಇಷ್ಟೆಲ್ಲ ಆಗ್ತಿದ್ದಂತೆ ಮತ್ತೆ ಯೂ ಟರ್ನ್ ಹೊಡೆದಿರೋ ನಟಿ ಮಡೆನೂರು ಮನು ವಿರುದ್ಧ ಕೇಸ್ ವಾಪಸ್ ಪಡೆಯಲ್ಲ, ಮನುಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿದ್ದಾಳೆ. ಅಲ್ಲದೆ ಅಪ್ಪಣ್ಣನದ್ದು ಯಾವುದೇ ತಪ್ಪಿಲ್ಲ, ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ದಾರೆ. RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು, ಈ ಥರ ಮನು ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಮಾಡಿ ನಿನಗೆ ಕಳಿಸ್ತಾ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ. ಈ ನಡುವೆ ಸಂತ್ರಸ್ತೆ ಜೊತೆಗಿನ ರಾಜಿ ಮಾತುಕತೆ ವೇಳೆ ಆಕೆ ನನ್ನ ಹೆಂಡತಿಯೇ ಅಂತ ಮನು ಹೇಳಿರುವ ಮಾತಿನ ಆಡಿಯೋ ಬಯಲಾಗಿದೆ. ನಾನು ತಾಳಿ ಕಟ್ಟಿದ್ದೀನಿ, ನನ್ನ ಹೆಂಡತಿ, ಸರಿನಾ? ಇದೇ ಫಿಕ್ಸ್. ವಿಡಿಯೋ ಮಾಡ್ತೀನಿ ನೋಡಿ. ನನ್ನ ಹೆಂಡತಿಗೆ 1000 ಕಾಟ ಕೊಡ್ತೀನಿ, 1000 ಜಗಳ ಆಡ್ತೀನಿ, ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ, ಮನೆಗೆ ಹೋಗ್ತೀನೋ, ಅದು ನನ್ನ ಇಷ್ಟ. ಒಬ್ಬ ಕುಡ್ಕೊಂಡ್ ಗಂಡ ಅಂತ ಅವಳು ಹೆಂಗಾರ ಬಿಡ್ಲಿ. ನಾನು ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಬಂದಾಗ ಫೋನ್ ಮಾಡ್ತೀನಿ. ಇವಳೇ ನನ್ನ ಹೆಂಡತಿ. ಹೋಗಿ ಸ್ಟಾರ್ ಆಗ್ಬೇಕು ಅಂತ ಕನಸು ಕಟ್ಟಿಕೊಂಡ ಕಾಮಿಡಿ ಕಿಲಾಡಿ ಈಗ ಅತ್ಯಾಚಾರ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.